ಗುಡ್ ಈವ್ನಿಂಗ್ ಎಲ್ಲರಿಗೂ. ಮಕ್ಕಳು, ಇವತ್ತಿನ ತರಗತಿಯಲ್ಲಿ ಭಾಷಾ ಕಿರುಪರೀಕ್ಷೆ 2ರ ವಿವರಣೆಯನ್ನು ನೋಡೋಣ. ಆನ್ಲೈನ್ ಮಕ್ಕಳು ಒಂದು ವೇಳೆ ಪರೀಕ್ಷೆಗೆ ಇನ್ನೂ ಹಾಜರಾಗಿಲ್ಲ ಅಂದರೆ ದಯಮಾಡಿ ಮೊದಲು ಪರೀಕ್ಷೆಗೆ ಹಾಜರಾಗಿ ನಂತರ ವಿವರಣೆಯನ್ನು ನೋಡಿ. ಇದ್ರ ಮೂಲಕ ನೀವು ಹೆಚ್ಚಿನ ಲಾಭನ ಪಡಿಬೋದು. ನಿಮ್ಮೆಲ್ಲರ ಪರೀಕ್ಷೆ ಆಗಿದೆ. ಮೊದಲ ಗದ್ಯ ಭಾಗ ಮಕ್ಕಳೇ ಇಸ್ಲಾಂ ಧರ್ಮದ ಮೇಲಿತ್ತು. ನೋಡಿದ್ರಿ ಇದು ಮೆಕ್ಕಕ್ಕೆ ಹೋಗಿದ್ದೀರಾ ಯಾರಾದರೂ? ಮೆಕ್ಕ ಎಲ್ಲಿ ಬರುತ್ತೆ? ಮೆಕ್ಕ ಎಲ್ಲಿ ಬರ್ತದೆ? ಪಾಕಿಸ್ತಾನದಲ್ಲಿಲ್ಲ, ಸೌದಿ ಅರೇಬಿಯಾದಲ್ಲಿ ಬರ್ತದೆ. ಸೌದಿಯಲ್ಲಿ ಬರ್ತದೆ. ಹಾಂ, ಸೌದಿ ಅರೇಬಿಯಾ. ಬನ್ನಿ ಮೊದಲು ಓದ್ಬಿಡೋಣ. ಇಸ್ಲಾಂ ಧರ್ಮವು ಅರೇಬಿಯಾ ಪ್ರಾಂತ್ಯದಲ್ಲಿ 7ನೇ ಶತಮಾನದಲ್ಲಿ ಪ್ರವಾದಿ ಮಹಮ್ಮದ್ ಅವರಿಂದ ಸ್ಥಾಪಿಸಲ್ಪಟ್ಟ ಪವಿತ್ರ ಧರ್ಮವಾಗಿದೆ. ಮುಸ್ಲಿಮರು ಅಲ್ಲಾ ಎಂದು ಕರೆಯಲ್ಪಡುವ ಏಕೈಕ ಸರ್ವಶಕ್ತ ದೇವರನ್ನು ಆರಾಧಿಸುತ್ತಾರೆ. ಅಂದರೆ ಇದು ಬಹುದೇವತಾವಾದ ಆಯಿತಾ? ಇದು ಎಂಥ ದೇವತಾವಾದ? ಇದು ಏಕದೇವತಾವಾದ, ಹೌದಲ್ವಾ? ಅವ್ರು ಕೇವಲ ಅಲ್ಲಾನ ಮಾತ್ರ ಪೂಜೆ ಮಾಡ್ತಾರೆ. ಅಲ್ಲಾಹು ಅಕ್ಬರ್ ಅಂತಾರೆ, ಹೌದಲ್ವಾ? ಅಲ್ಲಾ ಅವನಿಗಿಂತ ಮಿಗಿಲಾದ ಮತ್ತೊಂದು ದೇವರಿಲ್ಲ, ಈ ಥರ ಅವ್ರು ಹೇಳ್ತಾರೆ. ಅವರು ಏಕ ದೇವತಾವಾದವನ್ನು ಅನುಸರಿಸ್ತಾರೆ ಮತ್ತು ತಮ್ಮ ಪವಿತ್ರ ಗ್ರಂಥವಾದ ಕುರಾನ್ ಮಾರ್ಗದರ್ಶನವನ್ನು ನಿಷ್ಠೆಯಿಂದ ಅನುಸರಿಸುತ್ತಾರೆ. ಅವರು ದಿನಕ್ಕೆ 5 ಬಾರಿ ನಿಯಮಿತವಾಗಿ ಪ್ರಾರ್ಥನೆ ಮಾಡುತ್ತಾರೆ ಮತ್ತು ರಂಜಾನ್ ಪವಿತ್ರ ತಿಂಗಳಲ್ಲಿ ಉಪವಾಸ ಪಾಲಿಸುತ್ತಾರೆ. ಕೇಳಿದರೆ ರಂಜಾನ್ ಟೈಮಲ್ಲಿ ಉಗುಳನ್ನು ಸಹ ನುಂಗಬಾರ್ದು ಅಂತ ಹೇಳ್ತಾರೆ ಅವರು ಆ ಸಮಯದಲ್ಲಿ. ಮುಸ್ಲಿಮರು ರಂಜಾನ್ ಅಂತ್ಯವನ್ನು ಸೂಚಿಸುವ ಈದ್ ಅಲ್ ಫಿತರ್ನಂತಹ ಶುಭ ಹಬ್ಬಗಳನ್ನು ಸಂತೋಷದಿಂದ ಆಚರಿಸುತ್ತಾರೆ. ಮುಸ್ಲಿಮರು ಪ್ರಾರ್ಥನೆ ಮಾಡಲು ಮತ್ತು ಅವರ ಆಧ್ಯಾತ್ಮಿಕ ನಂಬಿಕೆಯ ಬಗ್ಗೆ ಜ್ಞಾನ ಪಡೆಯಲು ಮಸೀದಿಗಳು ವಿಶೇಷ ಪೂಜಾ ಸ್ಥಳಗಳಾಗಿವೆ. ಅವರೆಲ್ಲ ಪೂಜೆ ಸಲ್ಲಿಸಲಿಕ್ಕೆಲ್ಲ ಹೋಗ್ತಾರೆ, ಮಸೀದಿಗಳಿಗೆ ಹೋಗ್ತಾರೆ. ಮಕ್ಕಳು, ಕೆಲವು ಸಮಾನಾರ್ಥಕ ಪದಗಳನ್ನು ನೋಡೋಣ. ಚೇತನ್ ಪವಿತ್ರ ಈ ಒಂದು ಪದ ಬಹಳಷ್ಟು ಬಾರಿ ಬಂದಿದೆ, ಆದರೆ ಈ ಸರಿ ನೋಡ್ರಿ ಅದಕ್ಕೆ 2 ಸಮಾನಾರ್ಥಕ ಪದಗಳನ್ನ ಕೊಟ್ಟಿದ್ದೇನೆ. ಪವಿತ್ರಕ್ಕೆ ದಿವ್ಯ ಅಂತಲೂ ಕರಿಬೋದು, ಅಥವಾ ಅದಕ್ಕೆ ಸಮಾನಾರ್ಥಕ ಇನ್ನೊಂದು ಪದ ಪೂಜ್ಯ ಅಂತಲೂ ಹೇಳ್ಬೋದು ನಾವು. 2 ಬಂದಿದೆಯಾ? ನೋಡೋಣ, ಅದು ಪ್ರಶ್ನೆಯಲ್ಲಿ ಬಂದರೆ ಅಂತ ಕೇಳ್ತಾ ಇದೆಯಾ? ನೋಡೋಣ, ಅದು ಬಂದರೆ ನಾನು ಹೇಳ್ಕೊಡ್ತೇನೆ ಅದನ್ನು. ಆರಾಧಿಸುತ್ತಾರೆ ಅಂದರೆ ಪೂಜೆ ಮಾಡ್ತಾರೆ ಅಥವಾ ಭಜಿಸುತ್ತಾರೆ, ಇದು ಬರ್ತದೆ. ಸಂತೋಷದಿಂದ, ಪರಿಣಿತ ಸಂತೋಷದಿಂದ ಅಂದರೆ ಆನಂದದಿಂದ, ಹರ್ಷದಿಂದ, ಇದಕ್ಕೇನಂತೀವಿ ನಾವು ಸಂತೋಷದಿಂದ ಅಂತ ಕರಿತೀವಿ. ಅಥವಾ ಬರೀ ದಿಂದ ತೆಗೆದು ಬಿಡ್ರಿ. ಸಂತೋಷ ಅಂದರೆ ಆನಂದ ಮತ್ತು ಹರ್ಷ ಎರಡೂ ಸಹ ಅದರ ಅರ್ಥ ಸಂತೋಷನೇ ಇರ್ತದೆ. ವಿರುದ್ಧಾರ್ಥಕ ಪದಗಳಲ್ಲಿ ನಿಷ್ಠೆಗೆ ಇಷ್ಟ ಇಲ್ಲದೆ ಇರೋದು, ನಿಷ್ಠೆಯಿಂದ ಅಂದರೆ ಅದಕ್ಕೆ ವಿರುದ್ಧ ಪದ ಇಷ್ಟವಿಲ್ಲದೆ ಇರುವುದು. ಮತ್ತು ಪವಿತ್ರಗೆ ಅಪವಿತ್ರ ಬರ್ತದೆ, ಪವಿತ್ರಗೆ ಅಪವಿತ್ರನೂ ಬರ್ತದೆ. ಸಂತೋಷದಿಂದ, ದುಃಖದಿಂದ. ಇದು ಈಸಿ ಇದೆ, ನಿಮಗೆ ಗೊತ್ತಾಗ್ತದೆ ಎಲ್ಲರಿಗೂ? ಸುಲಭವಿದೆ. ಇಸ್ಲಾಂ ಧರ್ಮ ಮಕ್ಕಳೇ, ನಾವು ಹಿಂದೆ ಓದಿದಂತೆ ಅರೇಬಿಯಾ ಪ್ರಾಂತ್ಯದಲ್ಲಿ ಹುಟ್ಟುಕೊಂಡಿತ್ತು ಅಂತ ನಾವು ನೋಡಿದ್ವಿ ಗದ್ಯ ಭಾಗದಲ್ಲಿ. ಅರೇಬಿಯಾ ಎಲ್ಲಿದೆ? ಇಲ್ಲಿ ನಮ್ಮ ಭವ್ಯ ಭಾರತ ಇದೆ. ಇಲ್ಲಿ ಭವ್ಯ ಭಾರತ ಇಲ್ಲಿ ಬರ್ತದೆ. ಇಲ್ಲಿ ಜಮ್ಮು ಕಾಶ್ಮೀರ ಎಲ್ಲ ಸೇರಿ ಭವ್ಯ ಭಾರತ ಇಲ್ಲಿ ಬಂದರೆ, ಈ ನಮ್ಮ ಪಶ್ಚಿಮ ಭಾಗಕ್ಕೆ, ನಾವು ಸ್ವಲ್ಪ ಪಶ್ಚಿಮ ಭಾಗಕ್ಕೆ ಹೋದರೆ ಇಲ್ಲಿ ಅರೇಬಿಯಾ ಪ್ರಾಂತ್ಯ ಸಿಗ್ತದೆ. ಆಯಿತಾ? ಈ ಜಾಗಕ್ಕೆ ಇಂಗ್ಲೀಷಲ್ಲಿ ಮಿಡಲ್ ಈಸ್ಟ್ ಅಂತಲೂ ಕರೀತಾರೆ. ಆಯಿತಾ? ಸೊ ಈ ಭಾಗದಲ್ಲಿ ಇಸ್ಲಾಂ ಧರ್ಮ ಹುಟ್ಟಿಕೊಂಡಿದ್ದು ಮತ್ತು ಹೆಚ್ಚಾಗಿ ಬೆಳೆದದ್ದು. ಇವತ್ತಿಗೂ ಸಹ ಯಥೇಚ್ಛವಾಗಿ ಮುಸ್ಲಿಮರು ಆ ಭಾಗದಲ್ಲೇ ಕಂಡು ಬರ್ತಾರೆ. ಹೇಳ್ಪ, ಕ್ವಶನ್ ಇದೆ, ಯಾಕೆ ಈಸ್ಟ್ ಅಂದರು ಅಂತ. ವೆಸ್ಟ್ ಇದೆ, ಅದು ಯಾಕೆ ಈಸ್ಟ್ ಆಯಿತು ಅಂತನಾ? ಹಾಂ, ಈ ಜಾಗ ಇಲ್ಲ. ಹಾಂ, ಈ ಭಾಗಗಳ ಇದು ನೀರು, ಇದೆಲ್ಲ ನೀರಿನ ಪ್ರದೇಶಗಳು. ಇದರ ಹತ್ರ ಇಲ್ಲ, ಮೆಕ್ಕ ಬರೋದು ಈ ಜಾಗದಲ್ಲಿ ಅಲ್ಲಲ್ಲ. ಆಯಿತಾ? ಅದು ಕ್ಯಾಸ್ಪಿಯನ್ ಸಿ ಅಲ್ಲಿಗೆ ಬಲ್ಕ್. ಹಾಂ, ಹೇಳು. ಯಾರು ಅಲ್ಲಿಗೆ ಯಾಕೆ ಹೋಗಬೇಕು? ಹಿಂದೂ ಧರ್ಮ ಇಲ್ಲಿ ಬಂದಿದ್ದು, ಹಿಂದೂಗಳು ಬೇರೆ ಜಾಗದಲ್ಲಿ ಬದುಕ್ತಿಲ್ವೇ? ಹಾಂ, ಅಯ್ಯೋ ನೀನು ಭಾಳ ಕಟ್ಟರ್ಪಂಥಿಯಲ್ಲಿದೆಯಪ್ಪ ನೀನು. ಆ ಥರ ಎಲ್ಲ ಹೇಳಂಗಿಲ್ಲಪ್ಪ. ಯಾರು ಎಲ್ಲಿ ಬೇಕಾದರೂ ಜೀವಿಸ್ಬೋದು. ಆಯಿತಾ? ಎಲ್ಲ ಧರ್ಮಗಳು ಒಟ್ಟಿಗೂ ಬದುಕ್ಬೋದು. ಅದಕ್ಕೆ ಒಳ್ಳೆಯ ಉದಾಹರಣೆ ಅಂದರೆ ನಮ್ಮ ಭಾರತ. ಕೆಲವು ಕಡೆ ಮುಸ್ಲಿಂ ರಾಷ್ಟ್ರಗಳೇ ಇದ್ದಾವೆ. ಪಾಕಿಸ್ತಾನ
ಮುಸ್ಲಿಂ ರಾಷ್ಟ್ರ ಘೋಷಣೆ ಮಾಡ್ಕೊಂಬಿಟ್ಟಿದ್ದಾರೆ. ಇಂಡೋನೇಷ್ಯಾ ಮುಸ್ಲಿಂ ರಾಷ್ಟ್ರ ಅಂತ ಕರ್ಕೊಂತವೆ ಕೆಲವು ರಾಷ್ಟ್ರಗಳು. ಆದರೆ ನಮ್ಮ ದೇಶ ನಾವು ಆ ಥರ ಕರ್ಕೊಂಡಲ್ಲ. ನಾವು ಸರ್ವಧರ್ಮವನ್ನು ಸ್ವೀಕರಿಸ್ತೀವಿ. ಪವಿತ್ರ ಪದದ ಸಮಾನಾರ್ಥಕ ಪದ ಯಾವುದು? ದಿವ್ಯ. ಏನಪ್ಪ, 3 ಬಂದಿದೆಯಾ 2 ಬಂದಿದೆಯಾ ಆ ಥರ? ಬೆನ್ಕೇಶ್ ಒಂದೇ ಬಂದಿದೆ. ಈಸಿ ಇದೆಯಲ್ವಾ? ಓಕೆ, ಆಪ್ಷನ್ ಎ ಇದಕ್ಕೆ ಸರಿಯಾದ ಪದ. ಮತ್ತು ಮುಸ್ಲಿಮರು ಒಂದು ಪವಿತ್ರ ಗ್ರಂಥವನ್ನು ಪಾಲಿಸ್ತಾರೆ. ಯಾವುದದು? ಕುರಾನ್ ನೋಡ್ಲಿಕ್ಕೆ ಈ ಥರ ಇರ್ತದೆ ಮಕ್ಕಳೇ. ಅದರಲ್ಲೂ ನಾನಾ ವರ್ಷನ್ಸ್ ಇದ್ದಾವೆ, ಬಟ್ ಅದು ನೋಡೋಕ್ಕೆ ಈ ಥರ ಇರ್ತದೆ. ಮುಸ್ಲಿಮರು ದಿನಕ್ಕೆ ಡ್ಯಾಶ್ ಬಾರಿ ಪ್ರಾರ್ಥನೆ ಮಾಡುತ್ತಾರೆ. ಮುಸ್ಲಿಮರು ಎಲ್ಲಿದೆಯಪ್ಪ? ಎಷ್ಟನೇ ಲೈನಲ್ಲಿ? ಅವರು ದಿನಕ್ಕೆ 5 ಬಾರಿ ನಿಯಮಿತವಾಗಿ ಪ್ರಾರ್ಥನೆ ಮಾಡುತ್ತಾರೆ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಕರೆಕ್ಟ್ ಇದೆಯಾ? ಫ್ಯಾಂಟಾಸ್ಟಿಕ್. ಇಸ್ಲಾಂ ಧರ್ಮವು ಡ್ಯಾಶ್ ಶತಮಾನದಲ್ಲಿ ಸ್ಥಾಪಿಸಲ್ಪಟ್ಟಿತು? 7ನೇ ಶತಮಾನ ಮಕ್ಕಳೇ, 7ನೇ ಶತಮಾನ. ಆಪ್ಷನ್ ಬಿ ಕರೆಕ್ಟ್ ಇದೆ. ಒಪ್ತೀರಿ? ನಿಷ್ಠೆಯಿಂದ ಪದದ ವಿರುದ್ಧಾರ್ಥಕ ಪದ ಯಾವುದು? ಇಷ್ಟವಿಲ್ಲದೆ ಅದರ ವಿರುದ್ಧಾರ್ಥಕ ಪದ. ಕೆಲಸವನ್ನು ಭಾಳ ಅಚ್ಚುಕಟ್ಟಾಗಿ ಶ್ರದ್ಧೆ ಭಕ್ತಿಯಿಂದ ನಿಷ್ಠೆಯಿಂದ ಮಾಡ್ಬೋದು, ಅಥವಾ ಇಷ್ಟ ಇಲ್ಲದೇನೂ ಮಾಡ್ಬೋದು. ಹೌದಾ? ಸೊ ನಿಷ್ಠೆಯಿಂದ ಅದರ ವಿರುದ್ಧ ಪದ ಇಷ್ಟವಿಲ್ಲದಿರೋದು. ಆಯಿತಾ? ಓಕೆ. ಮುಸ್ಲಿಮರ ಪವಿತ್ರ ಗ್ರಂಥದ ಹೆಸರೇನು? ಕುರಾನ್. ಇದು ಇದೆಯಾ ಇಲ್ಲಿ ಎಲ್ಲಾದರೂ? ಎಲ್ಲಿದೆ? ಎಷ್ಟನೇ ಲೈನಲ್ಲಿದೆ? ಕುರಾನ್. ಹೌದಲ್ವಾ? ಕುರಾನ್ ಪವಿತ್ರ ಗ್ರಂಥ ಯಾವುದವ್ರದ್ದು? ಕುರಾನ್. ಕ್ರಿಶ್ಚಿಯನ್ ಅವರ ಪವಿತ್ರ ಗ್ರಂಥ ಏನಿತ್ತು? ಬೈಬಲ್. ವೆರಿ ಗುಡ್, ಬೈಬಲ್. ಫ್ಯಾಂಟಾಸ್ಟಿಕ್. ನಮ್ಮ 2ನೇ ಗದ್ಯ ಭಾಗಕ್ಕೆ ಬರ್ತಾ ಇದ್ದೀವಿ. ಬನ್ನಿ ನೋಡೋಣ. ಯಾವ ಧರ್ಮದ ಮೇಲಿತ್ತು ಮಕ್ಕಳೇ? ಯಾವುದಪ್ಪ ಕೇಶವ? ಬಹಾಯಿ ಧರ್ಮ. ಕೇಳಿದರೆ ಈ ಬಹಾಯಿ ಧರ್ಮ ಅಂತ ಹೆಸರನ್ನು? ಬಹಾಯಿ ಧರ್ಮದ ಜನ ನಮ್ಮ ದೇಶದಲ್ಲಿ ಹೆಚ್ಚಿದ್ದಾರೆ. ಇಡೀ ಪ್ರಪಂಚದಲ್ಲಿಯೇ ಬಹಾಯಿ ಧರ್ಮದ ಜನರಲ್ಲಿ ಹೆಚ್ಚಿರುವ ಜನ ನಮ್ಮ ದೇಶದಲ್ಲೇ ಇರೋದು. ಅದರ ಒಂದು 3 ಲಕ್ಷದ ಹತ್ತಿರ ಇದ್ದಾರೆ ಅಷ್ಟೇ. ಅವರು ಹೆಚ್ಚಿಲ್ಲ, ಸಂಖ್ಯೆಯಲ್ಲಿ ಹೆಚ್ಚಿಲ್ಲ. ಬಹಾಯಿ ಧರ್ಮವು ನಮ್ಮ ಜೊತೆಗೆ ಇರ್ತಾರೆ, ನಮ್ಮಂಗೆ ಇರ್ತಾರೆ ಅವರು. ಧರ್ಮ ಮಾತ್ರ ಬಹಾಯಿ ಧರ್ಮ ಆ ಥರ. ಬಹಾಯಿ ಧರ್ಮವು ನೋಡ್ರಿ, ಬಹಾಯಿ ಧರ್ಮ ಬಂದದ್ದು ಭಾಳ ಹಿಂದಲ್ಲ. ಕ್ರಿಸ್ತ ಪೂರ್ವದಲ್ಲಿ ಬಂತು, 7ನೇ ಶತಮಾನದಲ್ಲಿ ಬಂತು, ಆ ಥರ ಇಲ್ಲ. ಇದು ಬಂದದ್ದು 19ನೇ ಶತಮಾನದಲ್ಲಿ. ನಾವಿರೋದು ಯಾವ ಶತಮಾನ ಇವಾಗ? 21ನೇ ಶತಮಾನ. ಈಗ ನಾವಿರೋ ಬದುಕ್ತಿರೋದು ಯಾವ ಶತಮಾನ? ಇದು 21ನೇ ಶತಮಾನ. ಆ ಬಹಾಯಿ ಧರ್ಮ ಬಂದದ್ದು 19ನೇ ಶತಮಾನದಲ್ಲಿ, 1800 ಇಸ್ವಿಗಳಲ್ಲಿ ಬಂದದ್ದು. ಬಹಾಯಿ ಧರ್ಮವು 19ನೇ ಶತಮಾನದಲ್ಲಿ ಬಹಾವುಲ್ಲಾ ಅವರಿಂದ ಸ್ಥಾಪಿಸಲ್ಪಟ್ಟ ಆಧುನಿಕ ಧರ್ಮವಾಗಿದೆ. ಇತ್ತೀಚೆಗೆ ಬಂದಂಥ ಧರ್ಮ ಇದು, ಹೊಸ ಧರ್ಮ. ಬಹಾಯಿ ಸಮುದಾಯದವರು ಏಕ ಪರಮಾತ್ಮನಲ್ಲಿ, ಮತ್ತು ಏಕ ಪರಮಾತ್ಮ ಅಂದರೆ ಒಂದೇ ದೇವರು, ಏಕ ಭೂಮಿಕ, ಏಕ ಪರಮಾತ್ಮ ಅಂದರೆ ಒಂದೇ ದೇವರನ್ನ ಪೂಜೆ ಮಾಡ್ತೇವೆ ಅಂತ ಅರ್ಥ. ಏಕ ಪರಮಾತ್ಮನಲ್ಲಿ ಮತ್ತು ಸಮಸ್ತ ಮಾನವೀಯತೆಯ ಏಕತೆಯಲ್ಲಿ ದೃಢ ನಂಬಿಕೆ ಇಟ್ಟಿರುತ್ತಾರೆ. ಅವರು ಶಾಂತಿ, ನ್ಯಾಯ ಮತ್ತು ಸಮಾನತೆಯ ಮೌಲ್ಯಗಳನ್ನು ಒಳಗೊಂಡಿರುವ ಬಹಾವುಲ್ಲಾ ಅವರ ಪವಿತ್ರ ಬೋಧನೆಗಳನ್ನು ಅನುಸರಿಸುತ್ತಾರೆ. ಸೊ ಬಹಾವುಲ್ಲಾ ಅವರು ಏನೇನು ಹೇಳಿದಾರೋ ಅದನ್ನೆಲ್ಲ ಅನುಸರಿಸ್ತಾರೆ ಅವರು. ಬಹಾಯಿ ಸಮುದಾಯವು ತಮ್ಮ ಹೊಸ ವರ್ಷದ ಪರ್ವವಾದ ನವರೂಜ್ ಸೇರಿದಂತೆ ವಿವಿಧ ಪವಿತ್ರ ಹಬ್ಬಗಳನ್ನು ಆಚರಿಸುತ್ತಾರೆ. ಅವರು ಪ್ರಾರ್ಥನೆ ನಡೆಸಲು ಮತ್ತು ತಮ್ಮ ನಂಬಿಕೆಯ ಬಗ್ಗೆ ಆಳವಾಗಿ ಅಧ್ಯಯನ ಮಾಡಲು ಬಹಾಯಿ ಆರಾಧನಾ ಮಂದಿರಗಳಲ್ಲಿ ಒಟ್ಟುಗೂಡುತ್ತಾರೆ. ಬಹಾಯಿ ನಂಬಿಕೆಯ ಪವಿತ್ರ ಸಂಕೇತವು 9 ಬಿಂದುಗಳ ನಕ್ಷತ್ರವಾಗಿದ್ದು, 9 ಬಿಂದುಗಳ ನಕ್ಷತ್ರವಾಗಿದ್ದು ಅವರ ಧರ್ಮದ ಸಂಕೇತ ಇದು. 9 ಬಿಂದುಗಳ ನಕ್ಷತ್ರ ಅಂದರೆ 1, 2, 3, 4, ಇಲ್ಲೊಂದು ಬರ್ತದೆ 5, 6, 7, 8, 9. ಈ ಥರ 9 ಬಿಂದುವಿನ ನಕ್ಷತ್ರವಾಗಿದ್ದು ಇದು ಏಕತೆ ಮತ್ತು ಪರಿಪೂರ್ಣತೆಯ ಸಂಖ್ಯೆಯಾದ 9 ಸಂಕೇತಿಸುತ್ತದೆ ಅಂತ ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ಬಹಾಯಿ ಧರ್ಮ ಇರಲಿಲ್ಲ. ಬಹಾವುಲ್ಲಾ ಅವರು ಹುಟ್ಟಿರಲಿಲ್ಲ. ಬಹಾವುಲ್ಲಾ ಅವರು ಬಂದ ಮೇಲೆ ಬಹಾಯಿ ಧರ್ಮ ಬಂದದ್ದು. ಹೇಳಪ್ಪ. ಆ ಥರ ಕಟ್ಟಿದ್ದಾರೆ ಅದನ್ನು. ಆ ಥರ
ಕಟ್ಟಿದ್ದಾರೆ ಅದನ್ನು ಅವರು, ಆಯಿತಾ? ಹೌದು, ಸಿಮೆಂಟು ಎಲ್ಲ ಬಳಸಿರ್ತಾರೆ. ಮಕ್ಕಳೇ, ವ್ಯಾಕರಣ ವಿಭಾಗಕ್ಕೆ ಹೋಗೋಣ. ಸಮಾನಾರ್ಥಕ ಪದಗಳು ಮೊದಲಿದ್ದಾವೆ. ಸ್ಥಾಪಿಸಲ್ಪಟ್ಟ, ಇದಕ್ಕೆ ಸಮಾನಾರ್ಥಕ ಪದ ಪ್ರಾರಂಭಿಸಲ್ಪಟ್ಟ. ಸೊ ನಮ್ಮ ಭಗವಂತ ಗೌಡ್ರದ್ದು ಸ್ವಲ್ಪ ಇದರಲ್ಲಿ ತಪ್ಪಾಗಿರ್ಬೋದು ಅಂತ ನಾನು ಅನ್ಕೋತೀನಿ. ಏನು ನವೀನ, ಹೌದಲ್ವಾ? ಸ್ಥಾಪಿಸಲ್ಪಟ್ಟ, ಇದಕ್ಕೆ ಸಮಾನಾರ್ಥಕ ಪದ ಏನಿದೆ? ಪ್ರಾರಂಭಿಸಲ್ಪಟ್ಟ. ಪವಿತ್ರ, ಪರಿಶುದ್ಧ. ಪವಿತ್ರಕ್ಕೆ ದಿವ್ಯ, ಪೂಜ್ಯ ಅಂತ ಬಂದಿತ್ತು ಹಿಂದೆ. ಈಗೇನು ಬಂದಿದೆ? ಪರಿಶುದ್ಧ ಅಂತ ಬಂದಿದೆ, ರೈಟ್? ಆಳವಾಗಿ ಅಂದರೆ ಗಾಢವಾಗಿ. ಇದು ಗಾಢವಾಗಿ ಅನ್ನುವ ಪದ ಹಿಂದಿನ ಒಂದು ಗದ್ಯ ಭಾಗಗಳಲ್ಲಿ ಬಂದಿತ್ತು. ಈ ಥರ ಶಬ್ದಗಳನ್ನು ಮರಿಬಾರ್ದು ನೀವು. ಸಮುದಾಯ ಅಂದರೆ ಸಂಘ. ಸಮುದಾಯ ಅಂದರೆ ಗುಂಪು, ಸಂಘ. ಅದು ಆಯಿತಾ? ಒಂದೇ ರೀತಿಯ ಜನರನ್ನು ಹೊಂದಿರುವ ಸಂಘ. ಸಮುದಾಯಗಳು ಅಂತ ನೀವು ಓದಿರ್ಬೋದು. ಪರಿಸರ ವಿಜ್ಞಾನದಲ್ಲೂ ಸಹ ಈ ಶಬ್ದವನ್ನು ಬಳಸಿರ್ತಾರೆ, ಆಯಿತಾ? ವಿರುದ್ಧಾರ್ಥಕ ಪದಗಳಿಗೆ ಬರೋಣ. ಪವಿತ್ರಗೆ ವಿರುದ್ಧಾರ್ಥಕ ಪದ ಅಪವಿತ್ರ, ಮಲಿನ ಅನ್ನೋದು ಸಹ ಬರ್ತದೆ. ಆಳವಾಗಿ ಅಂದರೆ ಅದಕ್ಕೆ ವಿರುದ್ಧಾರ್ಥಕ ಪದ ಮೇಲ್ಮೈಯಲ್ಲಿ. ಏಕತೆ, ವಿಭಜನೆ. ಏಕತೆಗೆ ವಿರುದ್ಧಾರ್ಥಕ ಪದ ವಿಭಜನೆ. ಸಮಾನತೆ, ಅಸಮಾನತೆ. ಸಮಾನತೆ ಬದಲು ಏನಿರ್ಬೋದು? ಅಸಮಾನತೆ. ಓಕೆ, ಬನ್ನಿ ಮಕ್ಕಳೇ, ಪ್ರಶ್ನೆಗಳಿಗೆ ಹೋಗೋಣ ನೇರವಾಗಿ. ಸ್ಥಾಪಿಸಲ್ಪಟ್ಟ ಪದದ ಸಮಾನಾರ್ಥಕ ಪದ ಯಾವುದು? ಸ್ಥಾಪಿಸಲ್ಪಟ್ಟ, ನಿಲ್ಲಿಸಲ್ಪಟ್ಟ, ಅದಕ್ಕೆ ಸಮಾನಾರ್ಥನ? ಏನಾದರೂ ಸ್ಥಾಪನೆ ಮಾಡ್ತಿದ್ದೀರಿ ಅಂದರೆ ನಿಲ್ಲಿಸ್ತಿದ್ದೀರಿ ಅಂತ ಅರ್ಥ? ತಪ್ಪು. ಪ್ರಾರಂಭಿಸಲ್ಪಟ್ಟ, ಪ್ರಾರಂಭಿಸಲ್ಪಟ್ಟ, ಆಯಿತಾ? ಸಮಾನಾರ್ಥಕ ಪದ ಅದಕ್ಕೆ ಏನಾಗ್ತದೆ? ಪ್ರಾರಂಭಿಸಲ್ಪಟ್ಟ. ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಏನು ಮಾಡ್ಬೇಕಂತ ಹೇಳಿದ್ದೆ ನಾನು? ಆ ಪದ ಇಲ್ಲೆಲ್ಲಿದೆ? ಸ್ಥಾಪಿಸಲ್ಪಟ್ಟ, ಹೌದಾ? ಇಲ್ಲಿದೆ ತಾನೇ ಸ್ಥಾಪಿಸಲ್ಪಟ್ಟ ಪದ. ಇದನ್ನು ಜೊತೆಯಾಗಿ ಓದೋಣ. ಬಹಾಯಿ ಧರ್ಮವು 19ನೇ ಶತಮಾನದಲ್ಲಿ ಬಹವುಲ್ಲಾ ಅವರಿಂದ ಪ್ರಾರಂಭಿಸಲ್ಪಟ್ಟ ಆಧುನಿಕ ಧರ್ಮವಾಗಿದೆ, ಹೌದಾ? ಅಥವಾ ಮುಗಿಸಲ್ಪಟ್ಟ ಆಧುನಿಕ ಧರ್ಮವಾಗಿದೆ, ಸರಿಯಾಗ್ತದೆಯೇ? ಅಥವಾ ಬದಲಾಯಿಸಲ್ಪಟ್ಟ ಆಧುನಿಕ ಧರ್ಮವಾಗಿದೆ, ಅಥವಾ ನೀವು ಹೇಳಿದಂತೆ ನಿಲ್ಲಿಸಲ್ಪಟ್ಟ ಆಧುನಿಕ ಧರ್ಮವಾಗಿದೆಯೇ? ನಾನೇನಂತ ಹೇಳಿದ್ದೇನೆ ಇದನ್ನು? ನಿಮಗೆ ಯಾವುದಾದ್ರೂ ಶಬ್ದದ ಸಮಾನಾರ್ಥಕ ಅಥವಾ ವಿರುದ್ಧಾರ್ಥಕ ಗೊತ್ತಾಗಲಿಲ್ಲ ಅಂದರೆ ಹರ್ಷ ಏನು ಮಾಡ್ಬೇಕಂತ ಹೇಳಿದ್ದೆ? ವಾಕ್ಯದೊಡನೆ ಆ ಶಬ್ದವನ್ನು ಹಾಕಿ ಒಂದ್ಸರಿ ಓದಿ ನೋಡ್ರಿ. ಅದರ ಅರ್ಥ ಸರಿ ಅನಿಸುತ್ತಾ ನಿಮಗೆ? ಸರಿ ಅನಿಸಿದ್ರೆ ಅದೇ ಉತ್ತರ, ಸರಿ ಅನಿಸ್ಲಿಲ್ದರೆ ಅದು ಉತ್ತರ ಅಲ್ಲ. ಭಾಳ ಸರಳ, ಭಾಳ ಸರಳ. ಹಾರ್ದಿಕ್, ಮುಂದೋಗೋಣ. ಚಲೋ. ಬಹಾಯಿ ಧರ್ಮವು ಡ್ಯಾಶ್ ಶತಮಾನದಲ್ಲಿ ಸ್ಥಾಪಿಸಲ್ಪಟ್ಟಿತು? 19ನೇ ಶತಮಾನದಲ್ಲಿ. ಯಾರಿಂದ ಸ್ಥಾಪಿಸಲಾಯಿತು? ಬಹವುಲ್ಲಾ ಅವರಿಂದ. ಇವರೇ ಬಹವುಲ್ಲಾ ಅವರು. ಹಿಂಗಿದ್ರು ನೋಡೋಕೆ ಅವರು. ಸೊ ನಮ್ಮ ಕೃತಾರ್ಥ ಯೋಚನೆ ಮಾಡ್ತಾ ಇದ್ದಾನೆ. ಎಲ್ಲರೂ ಧರ್ಮನ ಅವರವರೇ ಮಾಡಿದ್ದಾರೆ ಸರ್, ನಾನು ಯಾಕೆ ನಂದೇ ಒಂದು ಧರ್ಮ ಮಾಡಬಾರ್ದು ಅಲ್ವಾ ಕೃತಾರ್ಥ? ಇಲ್ಲ, ನೋಡೋಕ್ಕೆ ಗಡ್ಡ ಬಿಟ್ಟಿದ್ದಾರೆ ಅಷ್ಟೇ. ಗಡ್ಡ ಬಿಟ್ಟಾರೆ ಎಲ್ಲರೂ ಮುಸ್ಲಿಮ್ರಲ್ರ. ಸಿಖ್ರು ಸಹ ಗಡ್ಡ ಬಿಡ್ತಾರೆ. ಹಿಂದೂಗಳಲ್ಲೂ ಸಹ ಸ್ವಾಮಿಗಳೆಲ್ಲ ಗಡ್ಡ ಬಿಡ್ತಾರೆ. ಗಡ್ಡ ಬಿಡಿದ ತಕ್ಷಣ ಮುಸ್ಲಿಮ್ರಾಗಲ್ಲ. ಓಕೆ, ಎಲ್ಲರೂ ಆ ಥರ ಇರಲ್ಲ. ನೀನೇ ಈಗಲೇ ತಿಳ್ಕೊಬೇಕು ನೀನು. ಸರಿಯಾಗಿ ಕೂರ್ತೀರಾ ಪ್ಲೀಸ್? ಬಹಾಯಿ ನಂಬಿಕೆಯ ಸಂಕೇತವು ಡ್ಯಾಶ್ ಬಿಂದುಗಳ ನಕ್ಷತ್ರವಾಗಿದೆ. ಎಷ್ಟು ಬಿಂದುಗಳು? 9 ಬಿಂದುಗಳ ನಕ್ಷತ್ರವಾಗಿದೆ. ಈ ಥರ ಎಲ್ಲಾದರೂ ಸ್ಟಾರ್ ಮಾರ್ಕ್ ಇತ್ತಂದರೆ ಅದು ಬಹಾಯಿ ಧರ್ಮಕ್ಕೆ ಸೇರಿದ್ದು ಅಂತ ಅರ್ಥ ಮಕ್ಕಳೇ. ಪವಿತ್ರ ಪದದ ವಿರುದ್ಧ ಪದ ಯಾವುದು? ಅಪವಿತ್ರ. ಕರೆಕ್ಟ್ ಮಕ್ಕಳೇ? ಅಪವಿತ್ರ ಅಂತ ಬರ್ತದೆ. ಓಕೆ, ಬಹಾಯಿ ಧರ್ಮದವರು ಈ ಪ್ರದೇಶಗಳಲ್ಲಿ ಹೆಚ್ಚಾಗಿದ್ದಾರೆ. ಪೂಜ್ಯ. ಆದರೆ ಗುರುಗಳೇ ಕೇಳಿರೋದು ಏನನ್ನ? ವಿರುದ್ಧ ಪದ ಪೂಜ್ಯ ಬರ್ತದೆಯೇ? ಪವಿತ್ರಗೆ ವಿರುದ್ಧ ಪದ ಏನು ಬರ್ತದೆ? ಅಪವಿತ್ರ. ಪವಿತ್ರಗೆ ಶುದ್ಧನೂ ಬರುತ್ತೆ, ಪರಿಶುದ್ಧನೂ ಬರುತ್ತೆ, ಪೂಜ್ಯನೂ ಬರುತ್ತೆ. ಸಮಾನಾರ್ಥಕ ಆಗಿದ್ದಿದ್ರೆ ಇಲ್ಲಿ ಕೇಳಿರೋದೇನನ್ನ? ವಿರುದ್ಧಾರ್ಥಕ. ವಿರುದ್ಧಾರ್ಥಕ ನೀವು ಪದ ನೋಡಲಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಅಪವಿತ್ರ. ಪೂಜ್ಯ ಹಾಕ್ಬಿಟ್ಟಿದ್ದೀರಾ? ಪರವಾಗಿಲ್ಲ. ಬಹಾಯಿ ಧರ್ಮದವ್ರು ಈ ಜಾಗಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾರೆ, ಆಯಿತಾ? ಈ ಭಾಗಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾರೆ. ಬನ್ನಿ ಮುಂದೋಗೋಣ. ಆಳವಾಗಿ ಪದದ ಸಮಾನಾರ್ಥಕ ಪದ ಯಾವುದು? ಇದು ಹಿಂದೆ ಬಂದಿತ್ತು ಒಮ್ಮೆ. ಗಾಢವಾಗಿ, ಆಳವಾಗಿ ಬಂದಿತ್ತು. ಈಗ ಆಳವಾಗಿ, ಈಗ ಗಾಢವಾಗಿ ಅಂತ ಬಂದಿದೆ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಓಕೆ, ಮತ್ತು ಇದು ಗೊತ್ತಾ ನಿಮಗೆ ಕತೆ? ಮಂಜುಗಡ್ಡೆದು. ಎಲ್ಲಾದರೂ ಮಂಜುಗಡ್ಡೆ ತೇಲ್ತಾ ಇದೆ ಅಂದರೆ, ನಿಮಗೆ ಮಂಜುಗಡ್ಡೆ ಎಲ್ಲಾದರೂ ಮೇಲ್ಗಡೆ ತೇಲ್ತಾ ಇದೆ ಅಂದರೆ ಮೇಲ್ಗಡೆ ಇರೋದು ಕೇವಲ 10%.
ಇದ್ರ ಕೆಳಗಡೆ ಇರೋದು 90%. ಟೈಟಾನಿಕ್ ಫಿಲಮಲ್ಲೂ ಅದೇ ಎಡವಟ್ಟಾಗಿದ್ದು. ಅವ್ರ ಹಡಗಲ್ಲಿ ಅಯ್ಯೋ ಎಷ್ಟಿದೆ ಮಂಜುಗಡ್ಡೆ ಅಂತ ಹಿಂಗೆ ಹೋಗ್ಬಿಟ್ಟಿದ್ರೆ ಹತ್ರ. ಆದರೆ ಮೇಲ್ಗಡೆ ಇದ್ದದ್ದು ಕೇವಲ 10%, ಕೆಳಗಡೆ ಎಷ್ಟಿರ್ತದೆ 90%. ಅಲ್ಲಿ ಹೋಗಿ ಹಡಗು ಡಿಕ್ಕಿ ಹೊಡೆದ್ಬಿಡುತ್ತೆ, ಅದಕ್ಕೆ ಡಿಕ್ಕಿ ಹೊಡೆದು ಮುಳುಗ್ಬಿಡುತ್ತೆ. ಸೊ ಈ 90% ಮಂಜು ಯಾವಾಗಲೂ ಮಂಜುಗಡ್ಡೆಯಲ್ಲಿರುತ್ತೆ, ನೀರಿನ ಕೆಳಗಿರುತ್ತೆ. ನೀವು ಮೇಲೆ ನೋಡೋದು ಬರೀ 10%. ಕರಗುತ್ತೆ. ಉಷ್ಣಾಂಶ ಜಾಸ್ತಿ ಆಯ್ತು ಅಂದರೆ ಖಂಡಿತ ಕರಗುತ್ತೆ. 10% ಅಷ್ಟೇ ಮೇಲಿರುತ್ತೆ. ಸೊ ನಮ್ಮ ಮುಂದಿನ ಗದ್ಯ ಭಾಗಕ್ಕೆ ಬರೋಣ ಮಕ್ಕಳೇ. ಯಾವ ಧರ್ಮದ ಮೇಲಿತ್ತು? ಕ್ರಿಶ್ಚಿಯನ್ ಧರ್ಮ. ಬಹಳ ನೋಡಿರ್ತೀರಿ, ಕೇಳಿರ್ತೀರಿ ಇದ್ರ ಬಗ್ಗೆ. ಕ್ರಿಶ್ಚಿಯನ್ ಧರ್ಮ ಅಂದ ತಕ್ಷಣ ನಿಮಗೊಂದು ನೆನಪಾಗ್ತದೆ ಈ ಸಿಂಬಲ್ಲು, ಜೀಸಸ್ ಕ್ರೈಸ್ಟು, ಮತ್ತು ಇದೊಂದು ಸಿಂಬಲ್ ಈ ಶಿಲುಬೆ ನೆನಪಾಗುತ್ತೆ ನಿಮಗೆ, ಹೌದಲ್ವಾ? ಕ್ರಾಸ್. ಬನ್ನಿ ಓದೋಣ, ಗದ್ಯ ಭಾಗದಲ್ಲಿ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಯಾಕೆ ಈ ಥರ ಬರುತ್ತೆ? ಯಾಕಂದರೆ ಯೇಸು ಕ್ರಿಸ್ತನ್ನ ಆ ಥರದೊಂದು ಮರದ ಶಿಲುಬೆಗೆ ಅವನನ್ನು ಕಟ್ಟಿ ಹಾಕಿ ಮೊಳೆ ಹೊಡೆದು ಹಿಂಸೆ ಕೊಟ್ಟು ಸಾಯಿಸಿರ್ತಾರೆ. ಅದ್ರ ಕಥೆ ಏನಿದೆ ಅಂತ ಒಂದು ಜೀಸಸ್ ಅಂತಲೇ ಒಂದು ಪಿಕ್ಚರ್ ಇದೆ. ಆ ಪಿಕ್ಚರ್ ನೋಡಿದ್ರೆ ನಮಗೂ ನಿಮಗೆಲ್ಲರಿಗೂ ಗೊತ್ತಾಗ್ತದೆ. ಮುಂದೆ ಇಲ್ಲಿ ಗದ್ಯ ಭಾಗಕ್ಕೆ ನಾವು ಸ್ವಲ್ಪ ಸೀಮಿತರಾಗೋಣ ಮಕ್ಕಳೇ. ಸಮಯ ಕಡಿಮೆ ಇದೆ, ಸರಿಯಾಗಿ ನಾವೆಲ್ಲರೂ ಕೂರಬೇಕು ಪ್ಲೀಸ್. ಕ್ರಿಶ್ಚಿಯನ್ ಧರ್ಮವು ಸುಮಾರು 2000 ವರ್ಷಗಳ ಹಿಂದೆ ಭೂಮಿಯ ಮೇಲೆ ಅವತರಿಸಿದ ಯೇಸು ಕ್ರಿಸ್ತನ ಪವಿತ್ರ ಬೋಧನೆಗಳನ್ನು ಆಧಾರವಾಗಿಟ್ಟುಕೊಂಡು ವಿಶ್ವವ್ಯಾಪಿ ಧರ್ಮವಾಗಿದೆ. ಕ್ರೈಸ್ತ ಭಕ್ತರು ಏಕೈಕ ಸರ್ವಶಕ್ತ ದೇವರಲ್ಲಿ ಅಚಲ ನಂಬಿಕೆಯನ್ನು ಇಟ್ಟಿರುತ್ತಾರೆ. ಸೊ ಕ್ರಿಶ್ಚಿಯನ್ ಧರ್ಮದವರು ಅವರು ಬಹಳ ದೇವತೆಗಳನ್ನು ಪೂಜೆ ಮಾಡಲ್ಲ. ಏಕೈಕ ಸರ್ವಶಕ್ತ ದೇವರಲ್ಲಿ ಅಚಲ ನಂಬಿಕೆಯನ್ನು ಇಟ್ಟಿರುತ್ತಾರೆ. ಅಚಲ ಪದ ಹಿಂದೆ ಬಂದಿತ್ತು. ಅಚಲ ಅಂದರೆ ಸ್ಥಿರ, ಅಚಲ ಅಂದರೆ ದೃಢ. ಇದರ ಬಗ್ಗೆ ಇದು 2 ಸರಿ ನಾವು ನೋಡಿದ್ದೀವಿ ಅಚಲ ಅನ್ನೋ ಪದನ. ಅಚಲ ನಂಬಿಕೆಯನ್ನು ಇಟ್ಟಿರುತ್ತಾರೆ ಮತ್ತು ಬೈಬಲನ್ನು ತಮ್ಮ ಪರಮ ಪವಿತ್ರ ಗ್ರಂಥವಾಗಿ ಪೂಜಿಸುತ್ತಾರೆ. ಸೊ ಕ್ರಿಶ್ಚಿಯನ್ರದ್ದೇನಿದೆ? ಬೈಬಲ್ ಇದೆ. ಅವರು ಯೇಸುವಿನ ಪುಣ್ಯ ಜನನವನ್ನು ಸ್ಮರಿಸುವ ಕ್ರಿಸ್ಮಸ್ ಮತ್ತು ಆತನ ಮಹಾನ್ ಪುನರುತ್ಥಾನವನ್ನು ಆಚರಿಸುವ ಈಸ್ಟರ್ನಂತಹ ಪವಿತ್ರ ಪರ್ವಗಳನ್ನು ಭಕ್ತಿಯಿಂದ ಆಚರಿಸುತ್ತಾರೆ. ಕ್ರೈಸ್ತ ಸಮುದಾಯದವರು ಪ್ರಾರ್ಥನೆ ಸಲ್ಲಿಸಲು, ದೈವಿಕ ಸ್ತೋತ್ರಗಳನ್ನು ಗಾಯನ ಮಾಡಲು ಮತ್ತು ತಮ್ಮ ನಂಬಿಕೆಯ ಬಗ್ಗೆ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯಲು ಚರ್ಚ್ಗಳಲ್ಲಿ ಭಕ್ತಿಯಿಂದ ಒಟ್ಟುಗೂಡುತ್ತಾರೆ. ಸೊ ಅವರು ಸೇರುವ ಮಂದಿರಗಳಿಗೆ ಏನಂತ ಕರೀತಾರೆ? ಚರ್ಚ್ಗಳಂತ ಹೆಸರಿದ್ದಾವೆ, ಅವಕ್ಕೆ ಚರ್ಚ್ ಅಂತ ಕರೀತಾರೆ. ಆಯಿತು. ಶಿಲುಬೆಯು ಕ್ರಿಶ್ಚಿಯನ್ ಧರ್ಮದಲ್ಲಿ ಯೇಸುವಿನ ಮಹಾನ್ ತ್ಯಾಗವನ್ನು ಮತ್ತು ಮಾನವೀಯತೆಯ ಮೋಕ್ಷವನ್ನು ಪ್ರತಿನಿಧಿಸುವ ಅತ್ಯಂತ ಪವಿತ್ರ ಸಂಕೇತವಾಗಿದೆ ಅಂತ ಹೇಳ್ತಾರೆ. ಸೊ ಯೇಸು ಕ್ರಿಸ್ತ ಅವನಿಗೆ ಹಿಂಸೆ ಕೊಟ್ಟು ಮೆರವಣಿಗೆ ಎಲ್ಲ ಮಾಡಿ ಆ ಶಿಲುಬೆನ ಅವನ ಮೇಲೆ ಓರಿಸಿ ಅಷ್ಟೆಲ್ಲ ಕಷ್ಟ ಕೊಟ್ಟು ಅವನನ್ನು ಕೊನೆಗೆ ಶಿಲುಬೆಗೆ ಮೊಳೆ ಹೊಡೆದು ಬಿಟ್ಬಿಡ್ತಾರೆ. ಆ ಕ್ಷಣಕ್ಕೂ ಸಹ ಯೇಸು ಕ್ರಿಸ್ತ ಯಾರು ಅವನಿಗೆ ಹಿಂಸೆ ಕೊಡ್ತಿದ್ರಲ್ಲ ಅವ್ರ ಬಗ್ಗೆ ಅವನು ದ್ವೇಷದ ಭಾವನೆ ಆಗಲಿ, ಅವ್ರಿಗೆ ಬೈಯೋದಾಗಲಿ, ಶಪಿಸೋದಾಗಲಿ ಮಾಡಲಿಲ್ಲ. ಆ ಸೈನಿಕ ಒಬ್ಬನು ರಾಜ ಅವನಿಗೆ ಹೇಳಿರ್ತಾನೆ ಈ ಥರ ಮಾಡಬೇಕು ಅಂತ. ಸೈನಿಕ ಅವನ ಕೈ ಮೇಲೆ ಹಿಂಗೆ ಮೊಳೆ ಹೊಡಿತಿರ್ತಾನೆ. ಆ ಸಮಯದ ಸೈನಿಕನ ಕಣ್ಣಲ್ಲಿ ನೀರು ಬರ್ತಾ ಇರ್ತವೆ. ಆವಾಗ ಯೇಸು ಕ್ರಿಸ್ತ ಹೇಳ್ತಾನೆ, ನೀನೇನು ಚಿಂತೆ ಮಾಡಬೇಡ, ನಿನ್ನ ಕೆಲಸ ನೀನು ಮಾಡು ಅಂತ ಹೇಳ್ತಾನೆ. ಯಾರಾದರೂ ಈ ಥರ ಹೇಳಲಿಕ್ಕೆ ಸಾಧ್ಯವೇ? ಅಂಥ ಸಂದರ್ಭದಲ್ಲೂ ಸಹ. ಸೊ ಆ ಒಂದು ಗುಣಕ್ಕೆ ಯೇಸು ಕ್ರಿಸ್ತನ ಏನಂತಿದ್ದಾರೆ ಇವತ್ತು ದೇವರು ಅಂತ ಪೂಜೆ ಮಾಡ್ತಿದ್ದಾರೆ. ಅಷ್ಟು ಹಿಂಸೆ ಕೊಟ್ಟರು ಸಹ ತನ್ನ ಮಾನವೀಯತೆಯ ಮನುಷ್ಯ ಧರ್ಮನ ಅವನು ಮನಸ್ಸನ್ನು ವಿಚಲಿತ ಮಾಡ್ಕೊಂಡಿಲ್ಲ. ಅದೇ ಕರುಣೆಯ ಭಾವನೆಯಲ್ಲೇ ಇದ್ದ ಅವನು ಯೇಸು ಕ್ರಿಸ್ತ. ಹಾಗಾಗಿ ಆ ಒಂದು ಗುಣಕ್ಕೆ ಅವನನ್ನು ಇವತ್ತು ದೇವರು ಅಂತ ಪೂಜೆ ಮಾಡ್ತಿದ್ದಾರೆ. ಎಲ್ಲರಿಗೂ ಆ ಥರ ಇರೋಕ್ಕಾಗಲ್ಲ. ಹೇಳಪ್ಪ. ದೊಡ್ಡ ಕಥೆ ಇದೆ, ಭಾಳ ದೊಡ್ಡ ಕಥೆ ಇದೆ. ನೋಡೋಣ ಮುಂದೆ ಹೋಗೋಣ. ವ್ಯಾಕರಣ ವಿಭಾಗಕ್ಕೆ ಹೋಗೋಣ ಮಕ್ಕಳೇ. ಸಮಾನಾರ್ಥಕ ಪದಗಳಿದ್ದಾವೆ. ಅವತರಿಸಿದ, ಇದಕ್ಕೆ ಸಮಾನಾರ್ಥಕ ಪದ ಹುಟ್ಟಿದ. ಅಚಲ ಅಂದರೆ ದೃಢ ಅಂತ ಅರ್ಥ. ಅಚಲ ಅನ್ನೋ ಪದ ಹಿಂದಿನ ಗದ್ಯ ಭಾಗದಲ್ಲಿ ಒಮ್ಮೆ ಬಂದಿತ್ತು. ಫ್ಯಾಂಟಾಸ್ಟಿಕ್. ಭಕ್ತಿಯಿಂದ ಅಂದರೆ ಶ್ರದ್ಧೆಯಿಂದ. ಪವಿತ್ರಗೆ ಪರಿಶುದ್ಧ, ಹಿಂದೆನೂ ಬಂದಿತ್ತು ಪರಿಶುದ್ಧ ಅಂತ. ಮತ್ತು ಗಾಯನ ಅಂದ್ರೇನು? ಗಾಯನ ಅಂದರೆ ಹಾಡುವುದು. ವಿರುದ್ಧಾರ್ಥಕ ಪದಗಳಲ್ಲಿ ಅಚಲಗೆ ವಿರುದ್ಧಾರ್ಥಕ ಪದ ಚಂಚಲ.
ಭಾಳಷ್ಟು ಜನರ ಮುಖ ಬಾಡಿ ಹೋಗ್ತದೆ ಈ ಪದವನ್ನು ನೋಡಿದ ತಕ್ಷಣ. ಯಾಕಂದರೆ ಭಾಳಷ್ಟು ಜನ ತಪ್ಪು ಮಾಡ್ಕೊಂಡಿರ್ತೀರಿ ಈ ಪದಕ್ಕೆ. ಭಕ್ತಿ ಅಭಕ್ತಿ, ಭಕ್ತಿಯಿಂದಾಗೆ ಅಭಕ್ತಿಯಿಂದ ಅಂತ ಬರ್ತದೆ. ಪವಿತ್ರ ಅಪವಿತ್ರ, ಮಹಾನ್ ಅದ್ರ ಬದಲು ಶೂದ್ರ ಅಂತ ಬರ್ತದೆ ಮಕ್ಕಳೇ. ಈಗ ಹೋಗೋಣ ಮಕ್ಕಳೇ. ಅವತರಿಸಿದ ಪದದ ಸಮಾನಾರ್ಥಕ ಪದ ಯಾವುದು? ಅವತರಿಸಿದ ಪದದ ಸಮಾನಾರ್ಥಕ ಪದ ಹುಟ್ಟಿದ, ಮರಣಿಸಿದ, ಬೆಳೆದ, ಕಣ್ಮರೆಯಾದ. ಹುಟ್ಟಿದ, ಒಂದು ಹಾಡಿದೆ ಕನ್ನಡದಲ್ಲಿ, ಬಳಪ ಹಿಡಿದ ಬಂತ ಇರುತ್ತಾನೆ. ಮುಂದೆ ಅವತಾರ, ಅವತರಿಸಿದ, ಅವತಾರ ಅನ್ನೋ ಒಂದು ಪದ ಬರ್ತದೆ ಅಲ್ಲೂ ಸಹ. ರೈಟ್. ಕ್ರಿಶ್ಚಿಯನ್ ಧರ್ಮವು ಸುಮಾರು ಡ್ಯಾಶ್ ವರ್ಷಗಳ ಹಿಂದೆ ಪ್ರಾರಂಭವಾಯಿತು. ಇದು ಗದ್ಯ ಭಾಗದಲ್ಲಿದೆ ಮಕ್ಕಳೇ. ಮೊದಲ ಸಾಲಲ್ಲೇ ಇದೆ, ನೀವು ನೋಡಿದ್ರೆ ಸಿಕ್ಬಿಡ್ತದೆ. ಇದನ್ನು ಯಾರೂ ತಪ್ಪು ಮಾಡಲೇಬಾರ್ದು ನೀವು. 2000 ವರ್ಷಗಳ ಹಿಂದೆ ಪ್ರಾರಂಭವಾಯಿತು. ತುಳಸಿದಾಸರೇ, ಕ್ರೈಸ್ತರ ಪವಿತ್ರ ಗ್ರಂಥ ಡ್ಯಾಶ್ ಆಗಿತ್ತು. ತುಳಸಿದಾಸರೇ ಯಾವುದದು? ಬೈಬಲ್. ಹೌದಿಲ್ರಿ? ಬೈಬಲ್ ಅವರ ಪವಿತ್ರ ಗ್ರಂಥ, ಅದು ಸಹ ಗದ್ಯ ಭಾಗದಲ್ಲಿದೆ. ಹೋಲಿ ಬೈಬಲ್ ಅಂತಾರೆ. ಹೋಲಿ ಅಂದರೆ ಪವಿತ್ರ ಅಂತ. ಪವಿತ್ರ, ಹೋಲಿ, ಇಂಗ್ಲೀಷಲ್ಲಿ ಹೋಲಿ ಅಂತ ಪದ ಇದೆ. ಹೋಲಿ ಅಂದರೆ ಪವಿತ್ರ ಅಂತ ಅರ್ಥ. ಅಚಲ ಪದದ ವಿರುದ್ಧ ಪದ ಯಾವುದು? ಅಚಲ ಪದದ ವಿರುದ್ಧ ಪದ ಯಾವುದು? ಚಂಚಲ. ನೋಡಿರಿ, ನಮ್ಮ ಬೆನಕೇಶ್ ಅವರು ಎಷ್ಟು ಚಂಚಲವಾಗಿದ್ದಾರೆ. ಅವ್ರಿಗೆ ಓದೋದಕ್ಕೆ ಇಷ್ಟೊಂದು ಬಾಕಿ ಇದೆ, ಬಟ್ ಮೊಬೈಲ್ ನೋಡ್ಕೊತ ಕೂರ್ತಿರ್ತಾರೆ. ಸ್ಟೇಟಸ್ ನೋಡ್ಕೊತ, ವಾಟ್ಸಪ್ಪಲ್ಲಿ ಅಥವಾ ಯೂಟ್ಯೂಬಲ್ಲಿ ಹೊಸದಾಗಿ ರೀಲ್ಸ್ಗಳಂತ ಬಂದಿರ್ತವೆ, ಅದನ್ನು ನೋಡ್ತಾ ಓದೋದು ಭಾಳ ಇದೆ ಇಲ್ಲಿ. ಬಟ್ ಅವರೆಲ್ಲ ನೋಡ್ತಾ ಇರೋದು ಈ ಕಡೆಗೆ. ಏನು ಮಾಡ್ತೀರಿ? ಭಾಳ ಚಂಚಲವಾಗಿರ್ತಾರೆ. ಚಂಚಲ ಅಂದರೆ ಈ ಥರ ಇರೋದು. ಮನಸ್ಸು ಒಂದು ಕಡೆ ಕೂಡಲ್ಲ, ಬೇರೆ ಬೇರೆ ಕಡೆ ಹೋಗ್ತಾ ಇರುತ್ತೆ. ಓಕೆ, ಬನ್ನಿ. ಭಕ್ತಿಯಿಂದ ಪದದ, ಈ ಭಕ್ತಿಯಿಂದ ಎಂಬ ಪದದ ಸಮಾನಾರ್ಥಕ ಪದ ಯಾವುದು? ಶ್ರದ್ಧೆಯಿಂದ. ಕರೆಕ್ಟ್ ಮಕ್ಕಳೇ, ಶ್ರದ್ಧೆಯಿಂದ. ಬಂದಿತ್ತು ಖಂಡಿತ. ಬಟ್ ಬಂದಿದೆ ಅಂದರೆ ಮತ್ತೆ ತಪ್ಪು ಮಾಡಬಾರ್ದು. ಒಂದ್ಸರಿ ಕಲ್ತ ಮೇಲೆ, ಒಂದ್ಸರಿ ಕಲ್ತಿರ್ಬೇಕು. ಒಂದ್ಸರಿ ಹಿಂದೆ ಬಂದಿತ್ತು ಈ ಶಬ್ದ ಅಂದಮೇಲೆ ಮತ್ತೊಮ್ಮೆ ಬಂದಿದೆ ಅಂದರೆ ಅದನ್ನು ತಪ್ಪು ಮಾಡಬಾರ್ದು ತಾನೇ. ನಾವು ತಪ್ಪಾಗಿರ್ಬಾರ್ದು ಅಷ್ಟೇ. ಓಕೆ, ನಮ್ಮ ಕೊನೆಯ ಗದ್ಯ ಭಾಗ. ಇದು ಯಾವ ಧರ್ಮಪ್ಪ? ಝೊರಾಸ್ಟ್ರಿಯನ್ ಧರ್ಮ. ಝೊರಾಸ್ಟ್ರಿಯನ್ ಧರ್ಮವು ವಿಶ್ವದ ಅತ್ಯಂತ ಪ್ರಾಚೀನ ಮತ್ತು ಪ್ರಭಾವಶಾಲಿ ಧರ್ಮಗಳಲ್ಲಿ ಒಂದಾಗಿದೆ. ಇದು ಅವರ ಲಾಂಛನಗಳು, ಅವರ ಧರ್ಮದ ಲಾಂಛನ. ಆಯಿತಾ? ಇದನ್ನು ಇದು ಇವರು ಶ್ವೇತಾಂಬರರು ಅಲ್ಲಪ್ಪ. ಅವರು ಬಿಳಿ ಬಟ್ಟೆ ಹಾಕಂತಾರೆ. ಅವರ ಇದನ್ನು ಆಚರಣೆಗಳನ್ನು ಮಾಡಬೇಕಾದ್ರೆ ಬಿಳಿ ಬಟ್ಟೆ ಒಂದು ಧರ್ಮದವ್ರು ಹಾಕೋಣಲ್ಲ, ಭಾಳ ಧರ್ಮದವ್ರು ಬಿಳಿ ಬಟ್ಟೆ ಹಾಕ್ತಾರೆ. ಇದನ್ನು ಭಾಳ ಚೆನ್ನಾಗಿ ಹೇಳಿದೆ ನೀನು. ಇದನ್ನು ಪ್ರಾಚೀನ ಪರ್ಷಿಯಾದಲ್ಲಿ ಮಹಾನ್ ಪ್ರವಾದಿ ಝೊರಾಸ್ಟರ್ ಅವರು ಸ್ಥಾಪಿಸಿದರು. ಝೊರಾಸ್ಟ್ರಿಯನ್ ಅನುಯಾಯಿಗಳು ಅಹುರಾ ಮಜ್ದಾ ಎಂಬ ಸರ್ವಶಕ್ತ ಪರಮೇಶ್ವರನಲ್ಲಿ ಅಚಲ ನಂಬಿಕೆಯನ್ನು ಇಟ್ಟಿರುತ್ತಾರೆ. ಅವ್ರ ದೇವರ ಹೆಸರು ಅಹುರಾ ಮಜ್ದಾ ಅಂತ. ಅಹುರಾ ಮಜ್ದನಿಗಿಂತ ದೊಡ್ಡ ದೇವರಿಲ್ಲ, ಅವನೊಬ್ಬನೇ ಇರೋದು ದೇವರು. ಅಹುರಾ ಮಜ್ದನಿಗೆ ಜೈ ಅಂತ ಹೇಳಿ ಅವ್ರಿಗಷ್ಟೇ ಪ್ರಾರ್ಥನೆ ಸಲ್ಲಿಸ್ತಿರ್ತಾರೆ ಅವರು. ಆತನು ಸಮಸ್ತ ಸದ್ಗುಣಗಳನ್ನು ಮತ್ತು ಸತ್ಯವನ್ನು ಪ್ರತಿನಿಧಿಸುತ್ತಾನೆ. ಅವರ ಪವಿತ್ರ ಗ್ರಂಥವನ್ನು ಜಿಂದ್ ಅವೆಸ್ಥಾ ಅಂತ ಕರೀತಾರೆ, ಕರೆಕ್ಟ್ ಹೇಳಬೇಕಂದ್ರೆ. ಸೊ ಅವ್ರದ್ದು ಒಂದು ಪವಿತ್ರ ಗ್ರಂಥ ಇದೆ. ಈಗ ಮುಸ್ಲಿಮ್ರದ್ದು ಕುರಾನ್ ಅಂತ ಇತ್ತು, ಕ್ರಿಶ್ಚಿಯನ್ ಅವರದ್ದು ಬೈಬಲ್ ಅಂತ ಇತ್ತು, ಝೊರಾಸ್ಟ್ರಿಯನ್ ಅವರದ್ದು ಅವೆಸ್ಥಾ ಅಂತ ಇದೆ. ಅವೆಸ್ಥಾ ಎಂದು ಗೌರವಪೂರ್ವಕವಾಗಿ ಕರೆಯಲಾಗುತ್ತದೆ. ಅವರು ತಮ್ಮ ಹೊಸ ವರ್ಷದ ಪವಿತ್ರ ಪರ್ವವಾದ ನೌರೂಸ್ ಸೇರಿದಂತೆ, ನೌರೂಸ್ ಅನ್ನೋದು ಇನ್ನೊಂದು ಧರ್ಮದಲ್ಲೂ ಆಚರಿಸ್ತಿದ್ರು ಮಕ್ಕಳೇನು ಗೊತ್ತಿದೆಯಾ? ಯಾವ್ದು ಹೇಳ್ರಿ ಧರ್ಮ ಅದು? ಬಹಾಯಿ ಧರ್ಮ. ನೋಡಿದ್ರಾ? ನೌರೂಜ್ ಅಂತ ಬಹಾಯಿ ಧರ್ಮದಲ್ಲೂ ಆಚರಣೆ ಮಾಡ್ತಿದ್ರು, ಇದರಲ್ಲೂ ಮಾಡ್ತಾ ಇದ್ದಾರೆ. ಪರ್ವವಾದ ನೌರೂಜ್ ಸೇರಿದಂತೆ ಅನೇಕ ಸಾಂಪ್ರದಾಯಿಕ ಹಬ್ಬಗಳನ್ನು ಅತ್ಯಂತ ಭಕ್ತಿಯಿಂದ ಆಚರಿಸುತ್ತಾರೆ. ಪೂಜಾ ಅರ್ಚನೆಗಳಿಗಾಗಿ ಅವರು ಪವಿತ್ರ ಅಗ್ನಿ ದೇವಾಲಯಗಳಲ್ಲಿ ಒಟ್ಟುಗೂಡುತ್ತಾರೆ. ಅವರು ದೇವಸ್ಥಾನಗಳಲ್ಲಿ ಬೆಂಕಿ ಉರಿತಾ ಇರ್ತದೆ, ಅಗ್ನಿ ದೇವಾಲಯಗಳವು. ಝೊರಾಸ್ಟ್ರಿಯನ್ ಧರ್ಮದಲ್ಲಿ ಬೆಂಕಿಯು ಅತ್ಯಂತ ಪವಿತ್ರ ಮತ್ತು ಶಕ್ತಿಯುತ ಸಂಕೇತವಾಗಿದೆ. ಇದು ಶುದ್ಧತೆ, ಸತ್ಯ ಮತ್ತು ದೈವಿಕ ಬೆಳಕನ್ನು ಪ್ರತಿನಿಧಿಸುತ್ತದೆ. ಝೊರಾಸ್ಟ್ರಿಯನ್ ಅನುಯಾಯಿಗಳು ಸದ್ಚಿಂತನೆ, ಸದ್ವಾಕ್ಯ
ಮತ್ತು ಸತ್ಕರ್ಮಗಳ ತ್ರಿಮಾರ್ಗಕ್ಕೆ ಅಗಾಧ ಒತ್ತು ನೀಡುತ್ತಾರೆ. ಎಷ್ಟು ಚೆನ್ನಾಗಿದೆ ನೋಡ್ರಿ ಪದಗಳು ಎಷ್ಟು ಚೆನ್ನಾಗಿದೆ ನೋಡ್ರಿ. ಸದ್ಚಿಂತನೆ, ಸದ್ವಾಕ್ಯ ಮತ್ತು ಸತ್ಕರ್ಮಗಳ, ಎಷ್ಟು ವಿಜಾತಿ ಒತ್ತಕ್ಷರಗಳು ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಸತ್ಕರ್ಮಗಳ ತ್ರಿಮಾರ್ಗಕ್ಕೆ ಅಗಾಧ ಒತ್ತು ನೀಡುತ್ತಾರೆ. ಹೇಳಿ. ಈಗ ಬುರ್ಕ ಹಾಕೊಂಡಂಗಪ್ಪ, ಅವ್ರ ಕಡೆ ಅವ್ರು ಆ ಥರ ಹಾಕೊಂತಾರೆ. ಓಕೆ, ಒಂದೊಂದು ಕಡೆ ಒಂದೊಂದು ರೀತಿ ಇದೆ. ಬುಕ್ ಇದಾವಪ್ಪ, ಭಾಳ ಇದ್ದಾವೆ. ರಾಮಾಯಣ, ಮಹಾಭಾರತ, ಶಿವಪುರಾಣ, ವಿಷ್ಣು ಪುರಾಣ, ಅಯ್ಯೋ ಹೇಳೋಕ್ಕಾಗಲ್ಲ, ಅಷ್ಟೊಂದಿದ್ದಾವೆ. ಮತ್ತು ಯಾಕಂದ್ರೆ ನಮ್ಮಲ್ಲಿ ಒಂದೇ ದೇವರಿಲ್ಲಲ್ಲ. ನಾವು ಅಂದರೆ ಹಿಂದೂ ಧರ್ಮದವ್ರು ಎಷ್ಟು ಬುದ್ಧಿವಂತರಪ್ಪ ಅಂದರೆ, ಇನ್ನೊಂದು ಇವರ ದೇವರ ಹೆಸರೇನು, ಔರಾ ಮಜ್ದಾ, ಅಲ್ಲಿ ಹೋದರೂ ಸಹ ಅಲ್ಲೂ ಕೈ ಮುಗಿಯೋದೆ ನಾವು. ಹಿಂದೂ ಧರ್ಮದವರು ಅಲ್ಲ ಬಂತ ಅಲ್ಲಗೂ ಕೈ ಮುಗಿದ್ಬಿಡ್ತಾರೆ. ಕ್ರಿಶ್ಚಿಯನ್ ದೇವರು ಯೇಸು ಕ್ರಿಸ್ತ ಬಂತ ಯೇಸುಗೂ ಕೈ ಮುಗಿದ್ಬಿಡ್ತಾರೆ. ಹಿಂದೂ ಧರ್ಮದವ್ರು ಏನಪ್ಪ ಅಂದರೆ, ಯಾವ ದೇವರಲ್ಲಿ ಎಷ್ಟೆಷ್ಟು ಪವರ್ ಐತೆ ಅಷ್ಟು ಒಳ್ಳೇದಾಗ್ಬಿಡಲಿ. ಯಾರಿಗೆ ಗೊತ್ತು ಯಾವ ದೇವ್ರಿಗೆ ಎಷ್ಟೆಷ್ಟು ಪವರ್ ಇದೆ ಅಂತ. ಗಣೇಶನ ಗುಡಿ ಬಂತ, ಗಣೇಶನ ಗುಡಿಗೂ ಕೈ ಮುಗಿದು ಬಿಡ್ತಾರೆ. ಆಂಜನೇಯ ಸ್ವಾಮಿ ಗುಡಿ ಬಂತ, ಕೈ ಮುಗಿದ್ರಲ್ಲಿ ಏನಾರು ಕಳ್ಕೊಂತೀವ, ಒಳ್ಳೇದು ಮಾಡಿಬಿಡ್ಲಿ ದೇವರು ಅಂತ. ಹೌದು ಹೌದು ಹೌದು, ಹೇಳಪ್ಪ. ಇಲ್ಲ ಅವರಲ್ಲ. ವ್ಯಾಕರಣ ವಿಭಾಗಕ್ಕೆ ಹೋಗೋಣ ಮಕ್ಕಳೇ. ಪ್ರಭಾವಶಾಲಿಗೆ ಪ್ರಭಾವಯುಕ್ತ ಅಂತ ಇದೆ, ರೈಟ್. ಇದು ಭಾಳ ಸುಲಭ ಇತ್ತು. ಇದು ಗದ್ಯ ಭಾಗದಲ್ಲೂ ಸಹ ಬಂದಿತ್ತು. ಅಗಾಧ, ಅಪಾರ. ಅಗಾಧ ಅಂದ್ರೇನು, ಭಾಳ ಇದೆ ಅಂತ ಅರ್ಥ. ಅಪಾರ ಅಂದ್ರೂ ಸಹ ಭಾಳ ಇದೆ ಅಂತ ಅರ್ಥ. ಮಹಾನ್ ಅಂದರೆ ಶ್ರೇಷ್ಠ, ಈ ಹಿಂದೆನೂ ಸಹ ನಾವು ಕಲ್ತಿದ್ವಿ. ಅದ್ರ ಜೊತೆಗೆ ಪವಿತ್ರ, ಪರಿಶುದ್ಧ. ಪವಿತ್ರ ಅನ್ನೋ ಪದ ಬಹಳಷ್ಟು ಗದ್ಯ ಭಾಗಗಳಲ್ಲಿ ಭಾಳಷ್ಟು ಸರಿ ಬಂದಿದೆ. ಸೊ ಅದಕ್ಕೆ ಸರಿಯಾದ ಅದಕ್ಕೆ ಒಂದು ಭಾಳಷ್ಟು ಸಮಾನಾರ್ಥಕ ಪದಗಳಲ್ಲಿ ಒಂದು ಸಮಾನಾರ್ಥಕ ಪದ ಪರಿಶುದ್ಧ. ಇನ್ನು ದಿವ್ಯ, ಪೂಜ್ಯ, ಈ ಥರ ಎಲ್ಲ ಬರ್ತದೆ. ವಿರುದ್ಧಾರ್ಥಕ ಪದಗಳಲ್ಲಿ ಪ್ರಾಚೀನ ಪದಗಳ ವಿರುದ್ಧಾರ್ಥಕ ಪದ ಏನಾಗ್ತದೆ, ಆಧುನಿಕ. ಪ್ರಾಚೀನ ಅಂದರೆ ಏನು, ಹಳೆಯದು. ಆಧುನಿಕ ಅಂದರೆ ಹೊಸದು. ಅಚಲ ಅಂದರೆ ಸ್ಥಿರವಾಗಿರುವುದು, ದೃಢವಾಗಿರುವುದು, ಎಲ್ಲೂ ನಾವು ಹೋಗದೇ ಇರುವುದು. ಆದರೆ ಚಲಿಸುವ ಅಂದರೆ ಏನಾಗ್ತದೆ, ಅಲ್ಲಿ ಹೋಗೋದು ಬರ್ತದೆ. ಸೊ ಅಚಲಗೆ ವಿರುದ್ಧಾರ್ಥಕ ಪದ ಚಂಚಲ, ಚಲಿಸುವ ಎರಡೂ ಬರ್ತದೆ. ಪವಿತ್ರಗೆ ಅಪವಿತ್ರ ನೋಡಿದ್ವಿ. ಅಗಾಧ ಅಂದರೆ ಸಣ್ಣ. ಅಗಾಧ ಅಂದರೆ ಭಾಳ ದೊಡ್ಡದು, ಸಣ್ಣದಂದರೆ ಚಿಕ್ಕದು. ಸೊ ಅಗಾಧಕ್ಕೆ ವಿರುದ್ಧಾರ್ಥಕ ಪದ ಸಣ್ಣ. ಶಕ್ತಿಯುತ ಅಥವಾ ಶಕ್ತಿಗೆ ನಿಶಕ್ತಿನೂ ಬರ್ತದೆ. ಅಥವಾ ಶಕ್ತಿಯುತಗೆ ಇಲ್ಲಿನ ಒಂದು ಸಂದರ್ಭಕ್ಕೆ ದುರ್ಬಲ ಅಂತಲೂ ಹೇಳ್ಬೋದು ನಾವು. ಪ್ರಶ್ನೆಗಳಿಗೆ ಹೋಗೋಣ. ಓಕೆ, ಪ್ರಭಾವಶಾಲಿ ಪದದ ಸಮಾನಾರ್ಥಕ ಪದ ಏನಾಗ್ಬೋದು ಮಕ್ಕಳೇ? ಚಿಕ್ಕದಾದ ದುರ್ಬಲ ಅಂದರೆ ಶಕ್ತಿ ಇಲ್ಲದವನಂತ. ದುರ್ಬಲ ಅಂದರೆ ಶಕ್ತಿ ಇಲ್ಲದವನಂತ. ಸಾಮಾನ್ಯ ವ್ಯಕ್ತಿನ. ಪ್ರಭಾವಶಾಲಿ ಅಂದರೆ ಪ್ರಭಾವಯುಕ್ತ. ಇಲ್ಲಿ ಕೊಟ್ಟಿರೋ ಪ್ರಕಾರ ಲೀಡರ್ ಥರ ಇರಬೇಕು. ಇವ್ರ ಮೇಲೆಲ್ಲ ಪ್ರಭಾವ ಬೀರ್ತಾರೆ, ಹೌದಿಲ್ಲ? ನಾಯಕರು ಪ್ರಭಾವಶಾಲಿಗಳಾಗಿರ್ತಾರೆ. ಯಾವಾಗಲೂ ನಾಯಕರು ಪ್ರಭಾವಶಾಲಿಗಳಾಗಿರ್ತಾರೆ. ಅವ್ರು ಇನ್ನೊಬ್ಬರ ಮೇಲೆ ಅವರ ಪ್ರಭಾವನ ಬೀರ್ತಾರೆ. ಸೊ ಪ್ರಭಾವಯುಕ್ತ. ಇದು ಭಾಳ ಸುಲಭ ಇತ್ತಿದು. ಝೋರಾಸ್ಟ್ರಿಯನ್ ಧರ್ಮವನ್ನು ಪ್ರವಾದಿ ಝೋರಾಸ್ಟರ್ ಸ್ಥಾಪಿಸಿದರು. ಮಹಾನ್ ಪ್ರವಾದಿ ಅಲ್ವಾ ಮಕ್ಕಳೇ, ಹೌದಲ್ವಾ? ಆಧುನಿಕನ ಮಹಾನ, ಕಿರಿಯನ ಅಜ್ಞಾತನ ಮಹಾನ್. ಇವರೇ ಝೋರಾಸ್ಟ್ರಿಯನರ ಪವಿತ್ರ ಗ್ರಂಥವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಝಂದ್ ಅವೆಸ್ತಾ ಅಂತ ಕರೀತಾರೆ. ಅದಕ್ಕೆ ಶಾರ್ಟ್ ಫಾರ್ಮ್ ಆಗಿ ಬರೀ ಅವೆಸ್ತಾ ಅಂತಲೂ ಕರೀತಾರೆ. ಅದರ ಪೂರ್ಣ ಹೆಸರು ಝಂದ್ ಅವೆಸ್ತಾ ಅಂತ ಇದೆ. ಝಂದ್ ಅವೆಸ್ತಾ ಯಾವುದು ಇದೆ? ಅದು ಬುಕ್ ಈ ಥರ ಇದೆ ಅದು, ಆಯಿತಾ? ಉರ್ದು ಅಲ್ಲಪ್ಪ, ಇಂಗ್ಲೀಷು. ನನಗೆ ಗೊತ್ತಿಲ್ಲ, ನೋಡ್ಬೇಕು, ಅದನ್ನು ತಿಳ್ಕೊಂಡು ಹೇಳ್ತೀನಿ, ಸರಿನಾ? ಅಚಲ ಪದದ ವಿರುದ್ಧ ಪದ ಯಾವುದು? ಅಚಲ ಸ್ಥಿರ ಅಲ್ಲ, ದೃಢನು. ವಿರುದ್ಧ ಪದ ಕೇಳ್ತಾ ಇರೋದು ನಾವು. ಚಲಿಸುವ.
ಅಚಲಗೆ ಸಮನಾರ್ಥಕ ಪದ ಸ್ಥಿರ. ಆದರೆ ಅಚಲ ಪದದ ವಿರುದ್ಧಾರ್ಥಕ ಪದ ಏನಾಗ್ತದೆ? ಚಲಿಸುವ, ಚಂಚಲ, ಚಲಿಸುವ, ಇವೆಲ್ಲ ಬರ್ತವೆ. ಆಯಿತಾ? ಅಗಾಧ ಪದದ ಸಮನಾರ್ಥಕ ಪದ ಯಾವುದು? ಅಗಾಧ, ಅಪಾರ. ಅಪಾರ ಅಂದರೆ ಅಗಾಧ, ಅಗಾಧ ಅಂದರೆ ಬಹಳ ಅಂತ, ಅಪಾರ ಅಂದ್ರೂ ಸಹ ಭಾಳ ಅಂತಲೇ ಅರ್ಥ ಬರ್ತದೆ. ಓಕೆ, ಸೊ ಮಕ್ಕಳೇ, ಇಷ್ಟು ಪ್ರಶ್ನೆಗಳೊಂದಿಗೆ ನಮ್ಮ ಕಿರುಪರೀಕ್ಷೆ 2ರ ವಿವರಣೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ತರಗತಿಯಲ್ಲಿ ಕಿರುಪರೀಕ್ಷೆ 3ರ ವಿವರಣೆಯನ್ನು ನಾವು ನೀವೆಲ್ಲರೂ ನೋಡ್ತೀವಿ. ನೆನಪಿಡಿ, ಇದು ಈಸಿ ಪಿಸಿ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.